ಮಾರಿ ಹಣ ಕೊಡುವಂತೆ ವ್ಯಾಜ್ಯ ತೆಗೆದು ತಂದೆಯನ್ನೇ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚನ್ನರಾಯಪಟ್ಟಣದ ಗೂರಮಾರನಹಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ನಿವೃತ್ತ ಶಿಕ್ಷಕ ಬಿಎನ್ ಚನ್ನೇಗೌಡ ಕೊಲೆಯಾದ ತಂದೆಯಾದರೆ ಬಿಂದುಕುಮಾರ್ ಕೊಲೆ ಮಾಡಿದ ಚನ್ನೇಗೌಡನ ಎರಡನೇ ಪುತ್ರ. ಬಿಂದುಕುಮಾರ್ ಬೆಂಗಳೂರಿನಲ್ಲಿ ಕಾರು ಚಾಲಕನಾಗಿ ಕೆಲಸ ಮಾಡಿಕೊಂಡಿದ್ದು ಬೆಂಗಳೂರಿನಲ್ಲಿ ಕುಟುಂಬ ಸಮೇತ ವಾಸವಾಗಿದ್ದಾನೆ. ಶನಿವಾರ ಬೆಳಿಗ್ಗೆ ಇಲ್ಲವೇ ಶುಕ್ರವಾರ ರಾತ್ರಿ ತಂದೆ ವಾಸವಿದ್ದ ಗೂರಮಾರನಹಳ್ಳಿ ಮನೆಗೆ ಆಗಮಿಸಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಚನ್ನರಾಯಪಟ್ಟಣ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡಿದ್ದಾರೆ. ನಮಗೆ ಹಿರಿಯ ಫೋನ್ ಮಾಡಿದ್ರು. ಅವರು ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಹೆಂಡತಿ ಬೆಂಗಳೂರು ಇದ್ದಾರೆ. ಚೆನ್ನಾಗಿ ನಮ್ಮ ಅಮ್ಮ ಅಕ್ಕ ತೀರೋಗಿದ್ದಾರೆ. ಹಸ್ಬೆಂಡಾಗಿ 5 ನಮಸ್ಕಾರ. ನಮ್ಮ ಚನ್ನರಾಯಪಟ್ಟಣ ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ರಿಪೋರ್ಟ್ ಆಗಿತ್ತು. ಅದಕ್ಕೆ ಈಗ ಸ್ಪಾಟ್ಗೆ ಬಂದಿದ್ದೀವಿ ನಾವು ಎಲ್ಲರೂ. ನಾನು ಅಡಿಷನಲ್ SP ಮತ್ತು ಇನ್ಸ್ಪೆಕ್ಟರ್ ಚನ್ನರಾಯಪಟ್ಟಣ. ಕೊಲೆ ಆಗಿರುವ ವ್ಯಕ್ತಿ ಹೆಸರು ಬಂದುಬಿಟ್ಟು ಚನ್ನೇಗೌಡ ಅಂತ. 73 ವರ್ಷ ಅವರ ಏಜ್. ರಿಟೈರ್ಡ್ ಟೀಚರ್ ಅವರು. ಇಲ್ಲೇ ಮನೆಯಲ್ಲಿ ಇದ್ರು. ಅವ್ರ ಹೆಂಡತಿ ಆಲ್ಮೋಸ್ಟ್ 7-8 ಇಯರ್ಸ್ ಹಿಂದೆ ತೀರ್ಕೊಂಡಿದ್ರು. ಬಾಡಿ ಜೊತೆಗೆ ನಮಗೆ ಇನ್ನೊಂದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ. ಅದು ಅವ್ರ ಮಗನೇ, ಬಿಂದುಕುಮಾರ್ ಅಂತ. ಊಬರ್ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ 2 ಬಾಡೀಸ್ ನಮಗೆ ಸಿಕ್ಕಿದೆ. ಒಂದು ಮರ್ಡರ್ಡ್ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ ಮತ್ತು ಒಂದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಬಿಂದುಕುಮಾರ್ ಅವ್ರ ಮಗ ಬಾಡಿ ಸಿಕ್ಕಿದೆ. 2 ಬಾಡೀಸ್ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಒಂದು ಮರ್ಡರ್ ಕೇಸ್ ನಾವು ತಗೊಳ್ತಾ ಇದ್ದೀವಿ ಮತ್ತು ತನಿಖೆ ಮಾಡ್ತೀವಿ. ಗೂರಲ್ಲಿ ಸರ್ ಅಲ್ಲೇ ನಮ್ಮ ಒಟ್ಟು ಮ್ಯಾಟ್ರ್ ನೆನ್ನೆ ನೈಟ್ ಆಗಿದ್ದು, ಬೆಳಗ್ಗೆ ಆಗಿದ್ದು ಗೊತ್ತಿಲ್ಲ. ಮಗ ಕ್ಯಾಬ್ ಓಡಿಸ್ತಾ ಇದ್ದ, ಬೆಂಗಳೂರಲ್ಲಿದ್ದ ಕಿರಿಯವನು. ಹೆಂಗ್ ಮಾಡಿ ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಹಿರಿಯ ಎಲೆಕ್ಟ್ರಿಷಿಯನ್ ಮಾಡಿ ಇಲ್ಲ ಅವನೇ. ಅವ್ನು ನೋಡಿ ಏನೋ ಫೋನ್ ಮಾಡಿರೋದಂತೆ. ಈಗ ಮುಂದಕ್ಕೆ ಗೊತ್ತಾಗತ್ತೆ ಏನಾಗಿದೆ ಏನಾಗಿದೆ ಬಿಡ್ತಾರೆ, ನಾವು ಹೋಯ್ತೀವಿ.